ನಮಸ್ಕಾರ ವೀಕ್ಷಕ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗನ್ನವರ್. ನನ್ನ ಯೂಟ್ಯೂಬ್ ವಾಹಿನಿಯ ಪ್ರವಾಸಗತನ ಸಂಚಿಕೆ 2ರ ಭಾಗ 3ರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಜನವರಿ 26, 2026ರಿಂದ ಜನವರಿ 30, 2026 5 ದಿವಸದ ಶಿರಡಿ ಪ್ರವಾಸದಲ್ಲಿ ನಾವು ಯಾವ್ಯಾವ ಪುಣ್ಯಕ್ಷೇತ್ರಗಳನ್ನು ಭೇಟಿ ಕೊಟ್ಟೇವೆ ಅನ್ನೋದ ಕಾರ್ಯಕ್ರಮವನ್ನು ಈ ಮೂಲಕ ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ. ಇಲ್ಲಿವರೆಗೆ ನಾನು 2 ದಿನಗಳ ಕಾರ್ಯಕ್ರಮವನ್ನು ಹಂಚಿಕೊಂಡಿದ್ದೇನೆ. ಇವತ್ತು ಶಿರಡಿ ಪ್ರವಾಸದ 3ನೇ ದಿನದ ಕಾರ್ಯಕ್ರಮ. ಈ 3ನೇ ದಿನದ ಕಾರ್ಯಕ್ರಮದಲ್ಲಿ ಪ್ರಥಮ ಹಂತದಲ್ಲಿ ನಾವು ಶಿರಡಿಯಿಂದ ಎಲ್ಲೋರಾ ಕೇವ್ ಹೋಗ್ತೇವೆ. ಅಂದರೆ ಹೆಚ್ಚು ಕಡಿಮೆ ಒಂದು 100 ಕಿಲೋಮೀಟರ್ದ ಪ್ರವಾಸ. ಅದನ್ನು ಮುಗಿಸ್ಕೊಂಡು ಪುನಃ ನಾವು ನಾಸಿಕದ ತ್ರ್ಯಂಬಕೇಶ್ವರ ದೇವಾಲಯಕ್ಕೆ ಹೋಗ್ತಿದೆ. ಅದೇ ದಿವಸ 3ನೇ ದಿವಸನ ಅದು ಸುಮಾರು ಒಂದು 206 ಕಿಲೋಮೀಟರ್ನ ಪ್ರವಾಸವಿದೆ. ಒಟ್ಟಿನಲ್ಲಿ 306 ಕಿಲೋಮೀಟರ್ ಪ್ರವಾಸವನ್ನು ಈ 3ನೇ ದಿನದ ಪ್ರವಾಸದಲ್ಲಿ ನಾವು ಕೈಗೊಳ್ಳಲಿದ್ದೇವೆ. ಹಿಂದಿನ ದಿನ ಕೈಗೊಂಡ ಕಾರ್ಯಸೂಚಿಯಂತೆ ನಾವು ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲರೂ ತಯಾರಾಗಿ ರೂಮನ್ನು ಚೆಕ್ಔಟ್ ಮಾಡಿಕೊಂಡು ನಾವು ಸುಮಾರು 8 ಗಂಟೆ ಸುಮಾರು ಶಿರಡಿಯಿಂದ ಎಲ್ಲೋರಾ ಕೇವ್ಗಳನ್ನು ಪ್ರಯಾಣ ಮಾಡಿಸಿದ್ದೇವೆ. ಅಲ್ಲಿ ಹೋಗ್ತಾನ ದಾರಿಯಲ್ಲಿ ಒಂದು ಹೈವೇ ಏನಿದೆ, ಹಿಂದೂ ಹೃದಯ ಸಾಮ್ರಾಟ ಬಾಲಾ ಸಾಹೇಬ್ ಠಾಕ್ರೆ ಮಹಾರಾಷ್ಟ್ರ ಸಮೃದ್ಧಿ ಮಾರ್ಗ ಅಂತ ಹೇಳಿ ದೊಡ್ಡ ಹೈವೇ ಇದೆ, ನೋಡುವಂಥ ಹೈವೇ ಇದೆ. ನನಗನ್ನಿಸ್ತಿದೆ ಕರ್ನಾಟಕದಾಗಿಂತ ಹೈವೇ ಇಲ್ಲ, ಅಷ್ಟು ಸ್ವಚ್ಛವಾದ ಹೈವೇನೂ ಇಲ್ಲ, ಅಗಲವಾದ ಹೈವೇ. ಮತ್ತು ಸೈಡ್ಗೆ ಏನಿದೆ ಅಲ್ಲ, ಹೊಲಗಳಿಗೆ ಫೆನ್ಸಿಂಗ್ ಇದೆ. ಇದು ವಿಶೇಷತೆ ಇದೆ. ಇಂಥ ಫೆನ್ಸಿಂಗ್ ಇದ್ದ ಹೈವೇ ನಮ್ಮ ಕರ್ನಾಟಕದಲ್ಲಿ ಇಲ್ಲ. ಅದಕ್ಕೆ ಕರ್ನಾಟಕದ ಜನ ನೋಡ್ಕೊಂಡು ತಿಳ್ಕೊಳ್ಳುವಂಥ ಇದು ಹೈವೇ. ಟೆಂಪೋ ಟ್ರಾವೆಲ್ ತನ್ನದೇ ಆದ ಗತಿಯಲ್ಲಿ ಈ ಹೈವೇ ಎದೆಯನ್ನು ಸೀಳ್ತಾ ಸ್ಪೀಡ್ನಲ್ಲಿ ಹೊಂಟಿತ್ತು. ನಾವು ಎಡಕ ಬಲಕ ಕಾಣುವಂಥ ದೃಶ್ಯಗಳನ್ನು ನಾವು ಕ್ಯಾಮ್ರಾದಲ್ಲಿ ಸೆರೆ ಹಿಡ್ತಾ ಸಾಗಿದ್ದೆವು. ನಾವು ಹೊರಟಿದ್ದ ಮಾರ್ಗದ ಸೂಚಿಯನ್ನು ನಮಗೆ ಕೆಳಗಡೆ ಕೊಟ್ಟಿದ್ದೇವೆ. ಅದೇ ಮಾರ್ಗವಾಗಿ ಬಂದಿದ್ದೇವೆ. ಅದರಲ್ಲಿ ಯಾವ ಸ್ಪಾಟ್ನಲ್ಲಿ ನಾವು ಫೋಟೋ ತೆಗೆದುಕೊಂಡು ಎಡಕ ಬಲಕ ರಸ್ತೆ, ಎಡಕ ಬಲಕ ಸುಂದರ ಈ ಸ್ಥಳಗಳನ್ನು, ನದಿಗಳನ್ನು, ಹೊಲಗಳ ಗದ್ದೆಗಳನ್ನು ಸಾಕ್ತಾ ಇದ್ದೇವೆ. ನಮ್ಮ ಟೆಂಪೋ ಟ್ರಾವೆಲ್ ನನ್ನ ವೇಗದಲ್ಲಿ ಹಾಗೆ ಸಾಗ್ತಾ ಇತ್ತು. ಎಷ್ಟು ಸ್ಪೀಡಿಂದ ಸಾಗ್ತಾ ಇತ್ತು ಅಷ್ಟೇ ನಮಗೆ ಏನು ಮುಂದೆ ಬರ್ತಿದೆ, ಏನು ಪರೀಕ್ಷೆ ದಾರಿ ಮಧ್ಯದಲ್ಲಿ ರಿಲ್ಯಾಕ್ಸ್ ಮಾಡೋ ಸಲುವಾಗಿ ಒಂದು ಕಡೆಗೆ ನಮ್ಮ ಟೆಂಪೋ ಟ್ರಾವೆಲ್ ನಿಂತು ನಾವೆಲ್ಲರೂ ಹೋಗಿ ರಿಲ್ಯಾಕ್ಸ್ ಆಗಿದ್ದೀವಿ. ಒಂದು ಕ್ಷಣ ಹೈವೇ ನಾವು ಇಲ್ಲಿ ಮಾಡಿಕೊಂಡು ಮತ್ತೆ ನಾವು ಟೆಂಪೋ ಟ್ರಾವೆಲ್ ಹತ್ತಿ ಎಲ್ಲೂರಂತ ಅವರೆಲ್ಲ ಚಲೋ ವರ್ಕ್ ಮಾಡ್ತಾರೆ. ನಮ್ಮ ಸುಳ ಮಕ್ಕಳು ಎಲ್ಲೂರ ಕೇವ್ಗಳಿಗೆ ಹೋಗುವ ರಸ್ತೆ ಬಲಗಡೆಗೆ ಇತ್ತು. ನಮ್ಮ ಟೆಂಪೋ ಟ್ರಾವೆಲ್ ಬಂದು ಅಲ್ಲಿ ಒಂದು ಹೋಟೆಲ್ ಇತ್ತು, ಹೋಟೆಲ್ ಅಶೋಕ ಅಂತ. ಮುಂಜಾನೆ ನಾವು ಟಿಫಿನ್ ಮಾಡಿದ್ದಿಲ್ಲ, ಅಲ್ಲೇ ಟಿಫಿನ್ ಮಾಡ್ಕೊಂಡು ಮುಂದೆ ಎಲ್ಲೂರ ಕೇವ್ ಹೋಗ್ಬಿಟ್ಟು ಅಂದ್ಕೊಂಡು ತೀರ್ಮಾನ ಮಾಡಿ ಒಂದು ಅರ್ಧ ಗಂಟೆ ತನಕ ಅಲ್ಲೇ ಇದ್ದುಕೊಂಡು ಉತ್ತಮವಾಗಿ ಆಗ್ತದೆ ಟಿಫಿನ್ ಮಾಡಿಕೊಂಡು ಪುನಃ ನಮ್ಮ ಪ್ರವಾಸವನ್ನು ಬೆಳೆಸಿದೆವು. ಟಿಫಿನ್ ಮಾಡಿದ ಒಂದು ಹೋಟೆಲ್ನಿಂದ ಏನು ಬಲಗಡೆಗೆ ರಸ್ತೆ ಇತ್ತು, ನೋಡೋಕೆ ಕಚ್ಚಾ ರಸ್ತೆ ಇತ್ತು, ಸಿಂಗಲ್ ರೋಡ್ ಇತ್ತು, ಅದನ್ನು ಹಿಡ್ಕೊಂಡು ಹೊಂಟೇವೆ. ಒಂದು 5 ಕಿಲೋಮೀಟರ್ ಅಂತರದಲ್ಲಿ ನಮಗೆ 12 ಜ್ಯೋತಿರ್ಲಿಂಗದಲ್ಲಿ ಇದ್ದಂಥ ಒಂದು ಜ್ಯೋತಿರ್ಲಿಂಗ, ಗಣೇಶ್ವರ ಜ್ಯೋತಿರ್ಲಿಂಗ ಸಿಕ್ತು.
ಆವಾಗ ನಮಗೆ ಹೆಚ್ಚು ಕಡಿಮೆ 11 ಗಂಟೆ ಆಗಿತ್ತು. ಮುಂದೆ ನಮ್ಮ ಟೆಂಪೋ ಟ್ರ್ಯಾಕ್ಸನ್ನು ಒಂದು ಪಾರ್ಕಿಂಗ್ದಲ್ಲಿ ಇಟ್ಕೊಂಡು ನಾವು ಅಲ್ಲಿಂದ ನಡ್ಕೊಂತ ಗುಡಿ ಹತ್ತ ಹೋದಿವಿ. ಇದು ಗಣೇಶ್ವರ ಜ್ಯೋತಿರ್ಲಿಂಗ, ಇದು ಹಿಂದೂಗಳ ಶಿವ ಟೆಂಪಲ್. ಈ ಯುದ್ಧದ ಊರು ವೆರೂಲ್ ಅಂತ ಊರಿದೆ. ಬಹುತೇಕ ವೆರೂಲಿಂದ ಎಲ್ಲೂರ ಅಂತ ಏನಾಗಿರ್ಬೋದು ಒಬ್ಬರಂಶದಿಂದಾಗಿ ವೆರೂಲ ಊರಂತ ಇದೆ, ಆ ಊರಿನಲ್ಲಿ ಇದೆ. ಈ ವೆರೂಲ ಊರು ಇಂದಿನ ಔರಂಗಾಬಾದ್ ಡಿಸ್ಟ್ರಿಕ್ಟ್, ಅಂದರೆ ಛತ್ರಪತಿ ಸಂಭಾಜಿ ನಗರ ಅಂತ ಈಗೇನು ಹೊಸ ಜಿಲ್ಲೆ ನಾಮಕರಣ ಕೊಟ್ಟಾರಲ್ಲ, ಆ ಜಿಲ್ಲೆಯಲ್ಲಿ ಇದು ಇದೆ. ಮುಂದೆ ಇದು 12 ಜ್ಯೋತಿರ್ಲಿಂಗ, ಪ್ರಸಿದ್ಧ ಜ್ಯೋತಿರ್ಲಿಂಗ. ನಾವು ಕರೆಕ್ಟ್ 11 ಗಂಟೆಗೆ, ಅಂದರೆ 11:15 ಇರ್ತಾ ಅಲ್ಲಿ ಹೋಗಿ ಮುಂದೆ ಅಲ್ಲೇ ದರ್ಶನಕ್ಕಾಗಿ ನಾವು ಕೂಡ, ಅಂದರೆ ಅಲ್ಲಿ ಯಾವುದೋ ವಿಶೇಷ ದರ್ಶನದ ಮಾರ್ಗ ಇರೋಕ್ಕಿಲ್ಲ, ಇತ್ತ ಸೀನಿಯರ್ ಸಿಟಿಜನ್ದು ಇರೋಕ್ಕಿಲ್ಲ, ಅಥವಾ ವಿಶೇಷ ದರ್ಶನ ಇರೋಕ್ಕಿಲ್ಲ, ಕಾಮನ್ ದರ್ಶನ ಇತ್ತು. ನಾವು ಎಲ್ಲರೂ ಕಾಮನ್ ದರ್ಶನದಲ್ಲಿನೇ ಕ್ಯೂದಲ್ಲಿ ನಾವು ಕ್ಯೂದಲ್ಲಿ ಇಟ್ಕೊಂಡು ಒಂದು ಸೈಡ್ನಿಂದ ಗುಡಿ ಮಾರ್ಗ ಕಾಣಿಸ್ತಾ ಇತ್ತು. ಅದೇ ಕೆಲವೊಂದು ಫೋಟೋಗಳನ್ನು ತೆಗಿತಾ ನಾವು ಕ್ಯೂದಲ್ಲಿ ಹಾಗೆ ಮಾವಂತೂ ಹರಹರ ಮಹಾದೇವ ಅಂತ ಹೊಂಟಿದ್ರು. ದೇವರ ಹೆಸರಲ್ಲೇ ಒಂದು ಜಯಕಾರ ಆಗ್ತಾ ಇತ್ತು. ನಾವು ಕೂಡ ಅವರೊಂದಿಗೆ ಮುಂದೆ ಸಾಗಿ ಕ್ಯೂ ಫೋಟೋ ತೆಗಿದ್ದಾರೆ. ಶೇರ್ ಮಾಡಿಕೊಂಡಿವೆ. ಸುಮಾರು 11:15 ಸುಮಾರು ಬೆಳಿಗ್ಗೆ ಗಣೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಆಯಿತು. ನಾವು ಅಲ್ಲಿಂದ ಮತ್ತು ಒಂದು ಅರ್ಧ ಕಿಲೋಮೀಟರ್ ಅಂತರದಲ್ಲಿರುವಂತಹ ಎಲ್ಲೂರ ಗುಹೆಗಳತ್ತ ಬಂದೆವು ಗಾಡಿ ತಗೊಂಡು. ಒಂದು ಗಾಡಿಯನ್ನು ಒಂದು ಕಡೆ ಪಾರ್ಕ್ ಮಾಡಲಾಯಿತು. ಇಲ್ಲಿ ನಿಮಗೆ ಎಲ್ಲೂರ ಖೇವಗಳದ ಒಂದು ನಕ್ಷೆಯನ್ನು ತಮ್ಮೊಂದಿಗೆ ಇದರಲ್ಲಿ ಹಂಚಿಕೊಂಡಿದ್ದೇನೆ. ಜೊತೆಗೆ ನಾವು ಯಾವ ರೀತಿಯಾಗಿ ಇಲ್ಲಿ ತನಕ ಬಂದೇವೆ ಶಿರಡಿಯಿಂದ ಅನ್ನುವಂಥ, ಎಲ್ಲೆಲ್ಲಿ ನಾವು ಫೋಟೋ ತಗೊಂಡಿದ್ದೇವೆ ಅಥವಾ ವಿಡಿಯೋ ಮಾಡಿದ್ದೀವಲ್ಲ, ಅದೆಲ್ಲನೂ ಈ ನಕ್ಷೆದಲ್ಲಿ ತೋರಿಸಲಾಗಿದೆ. ಮುಂದೆ ನಮ್ಮ ಗಾಡಿಯನ್ನು ಪಾರ್ಕಿಂಗ್ದಲ್ಲಿ ನಿಲ್ಲಿಸಿಕೊಂಡು ನಾವು ಎಲ್ಲರೂ ಎಲ್ಲೂರ ಕೇವಿಯ ಗವಿಗಳತ್ತ ಹೊರಟೆವು. ಈ ಎಲ್ಲೂರ ಗವಿಗಳೇನಿದೆ ಇದು ಯುನೆಸ್ಕೋ ರಿಕಗ್ನೈಸ್ ಹೆರಿಟೇಜ್ ಸೈಟ್ ಇದೆ. ಮುಂದೆ ಇದು ಮಹಾರಾಷ್ಟ್ರದ ಈ ಔರಂಗಾಬಾದ್ ಜಿಲ್ಲೆಯಲ್ಲಿದೆ. ಮುಂದೆ ಇದು 34 ಗವಿಗಳನ್ನು ಹೊಂದಿದೆ. ರಾಕ್ ಕಟ್ಟಿಂಗ್ ಅಂತ ಹೇಳ್ತಾರೆ. ರಾಕ್ ಕಟ್ಟಿಂಗ್ ನಮ್ಮ ನೋಡೋದಂದ್ರೆ ಬಾದಾಮಿ ಇಲ್ಲಿನ ರಾಕ್ ಕಟ್ಟಿಂಗ್ ಇದೆ. ಅಂದರೆ ದೊಡ್ಡ ಬಂಡೆಯನ್ನು ಕೊರೆದು ದೇಗುಲಗಳನ್ನು ವಸತಿಗಳನ್ನು ಏನು ತಯಾರು ಮಾಡಲ್ಲ, ಆ ಕಲೆ ಇಂದ ತಯಾರಾದಂಥದ್ದು ಗುಡಿದು. ಅದಕ್ಕೆ ಇಲ್ಲಿ ಏನು ಬರ್ತಿದೆ ಅಂದರೆ ಸ್ಪಷ್ಟವಾಗಿ ಅಲ್ಲಿಯೂ ಬರ್ದಾರ ಅವರು ಏನಂತ ಬರ್ದಾರ ಅಂದರೆ ಈ ಗವಿಗಳ ನಿರ್ಮಾಣ 6ರಿಂದ 10ನೇ ಶತಮಾನದಲ್ಲಿ ಆಯಿತು ಅಂತ ಹೇಳಿದಾರೆ. ಕ್ರಿಸ್ತಿ ಶಕ 6ರಿಂದ 10ನೇ ಶತಮಾನ, ಅಂದರೆ 6ನೇ ಶತಮಾನ ಅಂದಾಗ ಇದು ಬಾದಾಮಿ ಚಾಲುಕ್ಯ. ಅಲ್ಲೇ ಕೊಡ್ತಾನಂದ್ರೆ ನೋಡಿದ್ರೆ ನಾ ಗವಿಗಳನ್ನ ಕೂಡ್ರಿ ಸರ್ ಅಂತ ಯಾವುದು ರಾಕ್ ಕಾರ್ವಿಂಗ್ ಗವಿಗಳೇನಿದೆ ಅದನ್ನು ಹೋಲ್ತವ. ಮುಂದೆ ಇದೆಲ್ಲ ಕರ್ನಾಟಕದ ರಾಜ್ಯರು. ಮೊದಲು ಬಾದಾಮಿ ಚಾಲುಕ್ಯರಾದರು, ಎರಡನೇ ಇಮ್ಮಡಿ ಪುಲಕೇಶಿ ಕಾಲದಲ್ಲಿ ಆದಂಥವು. ಇಮ್ಮಡಿ ಪುಲಕೇಶಿ ಅವರು ಹೆಚ್ಚು ಕಡಿಮೆ ದೊಡ್ಡ ದೊಡ್ಡ ನದಿಗಳೇನಿದಾವೆ ದಕ್ಷಿಣದ, ಅಲ್ಲೆಲ್ಲ ಶಿವ ದೇವಾಲಯಗಳನ್ನು ಕಟ್ಟಿಸಿದವರು. ನಂತರ ಅವರು ಜೈನ ಧರ್ಮವನ್ನು ಸ್ವೀಕಾರ ಮಾಡಿದರು. ಆದಾಗ್ಯೂ ಕೂಡ ಶಿವ ದೇವಾಲಯಗಳನ್ನು ಅವರ ಕಾಲದಲ್ಲಿ ಬಹಳಷ್ಟು ನಿರ್ಮಾಣ ಆಗಿವೆ. ಅದರ ನಂತರ ಅವ್ರನ್ನ ಸೋಲಿಸಿ ರಾಷ್ಟ್ರಕೂಟರು ಬರ್ತಾರೆ. ರಾಷ್ಟ್ರಕೂಟರ ಕಾಲಕ್ಕೆ ಕೃಷ್ಣ ಅಂತ ಒಬ್ಬ ಸಾಮ್ರಾಟ ಬರ್ತಾನೆ. ಅವನೇನು ಮಾಡ್ತಾನೆ, 14ನೇ ಗವಿಯನ್ನು, ಇದೇನು ಕೈಲಾಸ ಅಂತ ಕರಿತೇವಲ್ಲ, ಆ ಕೈಲಾಸದ ಏನಿದೆ ಗವಿಯನ್ನು ಕೆತ್ತನೆ ಮಾಡಿಸಿದವರು. ಅಂದ್ರೆ ಅದನ್ನ ಅಖಂಡ ಕಲ್ಲದಲ್ಲಿ ಗುಡಿದಾಗನ ದೊಡ್ಡ ಒಂದು ಸಿಂಗಲ್ ಕಲ್ಲಿದೆ, ಮೇಲಿನಿಂದ ಕೆಳಗೆ ಕೊರಕೊಂತ ದೇವಾಲಯವನ್ನು ಅವ್ರ ಕಾಲದಲ್ಲಿ ನಡೆದಿದ್ದು. ಒಟ್ಟು 34 ಗವಿಗಳಿದಾವ. 34 ಗವಿಗಳಲ್ಲಿ 17 ಗವಿಗಳು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂಥವ, 12 ಗವಿಗಳು ಬುದ್ಧ ಧರ್ಮಕ್ಕೆ ಸಂಬಂಧಪಟ್ಟಂಥವ, 5 ಗವಿಗಳು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥವಿವೆ. ಅವೆಲ್ಲನೂ ಯಾಕಂದರೆ ಈ ಧರ್ಮಗುರುಗಳಾಯಿತು, ಯಾರಾದರೂ ತಪಸ್ ಮಾಡೋರು ಇತ್ತು, ಅವ್ರು ಬಂದ ಗವಿಗಳಲ್ಲಿ ಹೇಳ್ಕೊಳ್ತಿದ್ರು. ಇದಕ್ಕಾಗಿ ಒಂದು ಧರ್ಮ ಪ್ರಚಾರಕ್ಕಾಗಿ ಮತ್ತು
ಈ ತಪಸ್ ಮಾಡೋ ಸಲುವಾಗಿ ಈ ಗವಿಗಳನ್ನ ಕೊರೆದು ಈ ರಾಜ ಮಹಾರಾಜರು ಕೊಟ್ಟಿದ್ರು ಎಂಬ ಇತಿಹಾಸ ತಮಗೂ ಗೊತ್ತಿದೆ ಮತ್ತು ಅಲ್ಲಿ ಬರೆದಂತ ಇತಿಹಾಸನ ತಮ್ಮ ಮುಂದೆ ನಾನು ಹಂಚಿಕೊಂಡಿರುವೆ. ಎಳ್ಳೂರ ಗವಿಗಳ ಹತ್ತಿರ ಬಂದಾಗ ಹೆಚ್ಚು ಕಡಿಮೆ 11:30 ಗಂಟೆ ಆಗಿತ್ತು. ಮುಂದೆ ಅಲ್ಲಿ ಹೇಳ್ಕೊಂಡು ನಾವು ಏನು ಮಾಡಿದ್ವಿ ಅಂದರೆ, ಮುಂದೆ ಅಲ್ಲಿ ಟಿಕೆಟನ್ನು ತಲಾ 40 ರೂಪಾಯಿ ತನಕ ಟಿಕೆಟನ್ನು ತಗೊಂಡು ಒಬ್ಬ ಗೈಡ್ ನಮ್ಗೆ ಬಂದಿದ್ದ 2,000 ರೂಪಾಯಿ ಬೇಡಿಕೆ ಮಾಡಿದ. ನನಗನ್ನಿಸ್ತಿದೆ ಅಲ್ಲಿ ಗವಿಗಳನ್ನು ನೋಡ್ಬೇಕಾದ್ರೆ ಗೈಡರ್ನ ಉಪಯೋಗ ಮಾಡೋದು ಬಹಳ ಉತ್ತಮ. ಇಲ್ಲದ್ರೆ ನಾವು ಸುಮ್ಮನೆ ಕಲ್ಲು ಮೂರ್ತಿ ನೋಡ್ಕೊಂಡು ಬಂದಂಗೆ ಆಗ್ತಿದೆ. ಆ ಸ್ಥಳೀಯ ಆ ಗವಿಗಳ ಇತಿಹಾಸದ ನಮ್ಗೆ ತಿಳಿಯುವುದಿಲ್ಲ, ಅಥವಾ ನಾವು ಮುಂದೆ ಓದ್ಕೊಂಡು ಹೋದ್ರೆ ಗೈಡಿನ ಜೊತೆಗೆ ನಮ್ಮ ವ್ಯವಹಾರ ಕುದುರಲಿಲ್ಲ. ನಾವು 1,000 ಕೊಡ್ತೀವಿ ನಡೆಯಿದ್ರು ನಾವು ಬರಲಿಲ್ಲ. ಅಂತ ಅಲ್ಲಿ ಏನಾಗಿತ್ತಪ್ಪ ಅಂದ್ರೆ ಪ್ರೈವೇಟ್ ವೆಹಿಕಲ್ ಒಳಗೆ ಹೋಗ್ತಾ ಇದ್ದೆಲ್ಲ. ಈ ಸಲ ಅವ್ರದೇ ವೆಹಿಕಲ್, ಈ ವೆಹಿಕಲ್ಸ್ ಇದ್ದವು, ಎಲೆಕ್ಟ್ರಿಸಿಟಿ ಮೇಲೆ ನಡೆಯುವಂಥ ವೆಹಿಕಲ್ಗಳಿದ್ದು 40 ರೂಪಾಯಿ ತಗೊಂಡು ಅವ್ರೇನು ಮಾಡಿದ್ರು ಅಂದ್ರೆ ಅವನ ವೆಹಿಕಲ್ದಲ್ಲಿ ಕುಣಿಸ್ಕೊಂಡು ಮೊದಲು ಅವ್ರೇನು ತಗೊಂಡು ಹೋಗಿ ಎಲ್ಲಿ ಬಿಟ್ರಪ್ಪ ಅಂದ್ರೆ ಜೈನ ಗವಿಗಳೇನಿದಾವಲ್ಲ ಅದು 30ರಿಂದ 34 ಗವಿಗಳಿರುವಂಥ ಸ್ಥಳಕ್ಕೆ ತಗೊಂಡೋಗಿ ನಮ್ಮನ್ನ ಬಿಟ್ಟರು. ಜೈನ ಗವಿಗಳಿಗೆ ತಿಳ್ಕೊಂಡಿವೆ. ಜೈನ ಗವಿಗಳ ಜೈನ ಧರ್ಮದ ಗವಿಗಳಂತ ನಾವು ದಾಪುಗಳಾಗ್ತಾ ನಾವೆಲ್ಲ ಜೈನ ಗವಿಗಳ ಹೊರಟು ನೋಡಿದ್ರೆ ಎದುರಿಗೆ ನಮ್ಮ ಎದುರಿಗೇನೆ ಜೈನ ಗವಿಗಳು. ಅವು 30ರಿಂದ 34 ವರ್ಷ ಗವಿಗಳು. ಓಕೆ ಸರ್, ಓಕೆ, ವಿಡಿಯೋ ಮಾಡಿ ತೊಗೊಂಡ್ರೆ. ಜೈನ ಗವಿಗಳು ಇದ್ದ ಪ್ರಾಂಗಣದಲ್ಲಿಯೇ ಮತ್ತು ಅವು ಏನು ವೆಹಿಕಲ್ಸ್ ನಮ್ಮನ್ನು ಬಿಟ್ಟಿತ್ತಲ್ಲ ಅಲ್ಲೇ ನಾನು ಒಂದು ವಿಡಿಯೋಗ್ರಫಿಯನ್ನು ಕೂಡ ಮಾಡಿ ತಮ್ಮ ಮುಂದೆ ಹಂಚಿಕೊಂಡಿದ್ದೆ. ಓಕೆ ಸರ್, ಥ್ಯಾಂಕ್ ಯು. ಆ ಗವಿಗಳ ಮುಂದೆ ನಿಂತು ನಮ್ಮದು ಸಾಮೂಹಿಕ ಫೋಟೋವನ್ನ ಮಾಡ್ಕೊಂಡೇವೆ. ಮುಂದೆ ಗವಿ ಒಳಗ ಪ್ರವೇಶ ಗವಿ ನಂಬರ್ 34 ಪಕ್ಕಕ್ಕಿತ್ತು, ಸಣ್ಣದಿತ್ತು. ಅದರ ಬಾಜುಕೆ ಗವಿ ನಂಬರ್ 33 ದೊಡ್ಡದಿತ್ತು ಮತ್ತು 2 ಅಂತಸ್ತಿಂದ ಇತ್ತದು. ಅಲ್ಲಿ ಹೋಗಿ ನಾವೆಲ್ಲ ನೋಡಿದ್ದೇವೆ. ಅಲ್ಲಿ ನಿಂತುಕೊಂಡು ತೆಗೆದಂತಹ ಫೋಟೋ. ಅಲ್ಲಿ ಇದ್ದಾಗ ಹೆಚ್ಚು ಕಡಿಮೆ ಟೈಮಿಂಗ್ 11:57 ಆಗಿತ್ತು. 34 ನಂಬರ್ ಗವಿಯನ್ನ ಒಳಹೊಕ್ಕು ಎಲ್ಲ ನೋಡಿಕೊಂಡು ಮತ್ತು 33ನೇ ಗವಿ ಒಳಗೆ ಹೊಕ್ಕೊಂಡು ಎಲ್ಲ ನೋಡಿಕೊಂಡು 34 ಗವಿಗೆ ಪ್ರವೇಶವನ್ನ ಮಾಡಿದೆವು. 34 ಗವಿಯ ನಂಬರಿನ ಗವಿಯಲ್ಲಿ ಹೋಗ್ಕೊಂಡು ಒಳಗಿಂದ ಫೋಟೋ ತಗೊಂಡಿವಿ ಮತ್ತು ಅದನ್ನೇ ನಾವು ಏನು ನೋಡಿದೆವು ಹಂಚ್ಕೊಳ್ತಾ ಇದ್ದೀವಿ. 34 2 ಗವಿಗಳನ್ನು ಸುತ್ತ ಹಾಕೊಂಡು ಮೇಲ್ಛಾವಣಿಯಿಂದ ನೋಡಿಕೊಂಡು ಕೆಳಗೆ ಬರಬೇಕಾದ್ರೆ ಹೆಚ್ಚು ಕಡಿಮೆ 12 ಗಂಟೆ ಆಗ್ತಾ ಬಂದಿತ್ತು. ಆ 33ನೇ ಗವಿ ಕುರಿತ ಏನು ಸರ್ಕಾರದ ಒಂದು ಮಾಹಿತಿ ಇದೆ, ಆ ಫಲಕದ ಒಂದು ಫೋಟೋವನ್ನು ಸಹಿತ ತಮ್ಮೊಂದಿಗೆ ಶೇರ್ ಮಾಡಿಕೊಂಡಿರುವೆ. ಗವಿ ನಂಬರ್ 34ರ ಒಳಗಡೆಯ ದೃಶ್ಯ ಆಗಿದೆ. ಇದು ಕೂಡ ಗವಿ ನಂಬರ್ 34ರ ಒಳಗಡೆಯ ದೃಶ್ಯ. ಎಲ್ಲ ಗವಿಗಳು ಜೈನರಾಗಿದೆ. ಜೈನ ಎಷ್ಟು ಜನ ತೀರ್ಥರಾಗಿ ಹೋಗ್ಯಾರ ಅವ್ರಿಗೆಲ್ಲರೂ ಇದೆ. ಅದು ಗೈಡ್ ಇದ್ದಿದ್ರೆ ನಮ್ಗೆ ಸ್ಪಷ್ಟವಾಗಿ ತಿಳಿದು ಬರ್ತಿತ್ತು. ಅದಕ್ಕೆ ಅಲ್ಲಿ ಹೋದವರು ಗೈಡನ್ನು ಉಪಯೋಗ ಮಾಡ್ಬೋದು. ಗವಿ 34ರಲ್ಲಿಯೇ ಸುತ್ತುವರೆದು ಅಲ್ಲಲ್ಲಿ ಇದ್ದಂತಹ ಮೂರ್ತಿಗಳ ಒಂದು ಫೋಟೋಗಳನ್ನು ತೆಗೆದುಕೊಂಡಿದ್ದು ಅದನ್ನು ತಮ್ಮೊಂದಿಗೆ ಹಂಚಿಕೊಂಡ್ರು. 34ರ ಗವಿಯಲ್ಲಿ ಈ ಒಂದು ಆವರಣದಲ್ಲಿ ನಾವು ಮತ್ತು ನಮ್ಮ ಹಾಗೆ ಪ್ರವಾಸಿಗರು ಬರ್ತಾ ಇದ್ದೀವಿ.
ಗವಿ ಏನಿದೆ ಅದು 3 ಅಂತಸ್ತಿನಿದೆ. ಅದು ಎಕ್ಸಾಕ್ಟ್ ಹಿಂದ್ಗಡೆಗೆ ಮೆಟ್ಟಲುಗಳಿವೆ. ಆ ಮೆಟ್ಟಲುಗಳನ್ನು ಹತ್ತಿಕೊಂಡು ಬಹಳ ಇಕ್ಕಟ್ಟಾದ ಮೆಟ್ಟಲುಗಳು, ಕಾಲು ಜಾರ್ತಾವ, ಭಾಳ ಎಚ್ಚರದಿಂದ ಹತ್ತಬೇಕು. ಮೆಟ್ಟಲುಗಳನ್ನು ಹತ್ತಿ 2ನೇದು ನೋಡಿದು, ಮತ್ತು ಮೆಟ್ಟಲುಗಳನ್ನ ಹತ್ತಿ 3ನೇದು ನೋಡಿದು. ಅದು ಇದೇನಿದೆಲ್ಲ ಅಂದರೆ ಧಾರ್ಮಿಕ ಕಾರ್ಯಕ್ರಮ ಮಾಡುವ ಒಂದು ದೃಷ್ಟಿಯಿಂದ ಇಟ್ಕೊಂಡು ಅವರು ಇಂಥ ವಿಶಾಲವಾದ ಪ್ರಾಂಗಣದ ಗವಿಗಳನ್ನು ಕೆತ್ತಿದ್ದು ಇದರಿಂದ ಸ್ಪಷ್ಟವಾಗಿ ತಿಳಿದು ಬರ್ತಿದೆ. 30ರಿಂದ 34 ಗವಿಗಳನ್ನು ನೋಡಿಕೊಂಡು ಮತ್ತೆ ಅಲ್ಲಿನ ಸ್ಟೇಷನ್ ಇತ್ತಲ್ಲ, ಅದೇ ಎಲೆಕ್ಟ್ರಿಕಲ್ ಗಾಡಿ ಬರ್ತಿತ್ತು. ಸುಮಾರು 12 ಮಂದಿ ತೊಗೊಂಡು ಹೋಗುವಂಥ ಗಾಡಿ ಇತ್ತು. ನಾವು 10 ಜನ ಇದ್ದು, ನಮ್ಗೆ ನಡೀತಿತ್ತು. ಗಾಡಿ ಬಂದಿತ್ತು, ಹತ್ತಿದವರು ನಾವು 29ನೇ ಗವಿಗೆ ಬಂದೀವಿ. ಅಂದರೆ ಇಲ್ಲಿ ಹಿಂದೂ ಗವಿಗಳಿವೆಲ್ಲ. ಈ 29ನೇ ಗವಿಗೆ ಬಂದೆ. ಗವಿ ಮುಂದೆ ನಿಂತ್ಕೊಂಡು, ಗವಿ ಸೈಡ್ಗೆ ಒಂದು ಸಣ್ಣ ವಾಟರ್ ಫಾಲ್ಸ್ ಇದೆ, ಅದನ್ನು ಮುಂದೆ ನಿಂತ್ಕೊಂಡು ನಾವು ಫೋಟೋ ತಗೊಂಡದನ್ನು ತಮ್ಮ ಮುಂದೆ ಹಂಚಿಕೊಂಡಿದ್ದೇನೆ. ಗವಿ 29 ನಂಬರಿನ ಗವಿ ಒಳಗೆ ಪ್ರವೇಶ ಮಾಡೋ ಪೂರ್ವದಲ್ಲಿ ಹೊರಗಡೆಗೆ, ಅಂದ್ರೆ ಗವಿಗೆ ಏನಂದ್ರೆ ಕೆಳಗಡೆಗೆ ಮತ್ತು ಒಂದು ಇಳಿದು ಹೋಗಬೇಕು. ತಗ್ಗ ಇದೆ, ಸೈಡ್ಗೊಂದು ಫಾಲ್ಸ್ ಇದೆ. ಆ ಫಾಲ್ಸ್ ಕೆಳಗೆ ಪಡದಾರ ಅಂತ ಕರಿತೇವೆ. ಅಲ್ಲಿ ಎಲ್ಲಾನು ಇವು ಹಿಂದೂ ದೇವಾಲಯಗಳನ್ನಿವೆ. ಆದರೆ ನಾವು ಅಲ್ಲಿ ಕೆಳಗಿಳಿದು ಹೋಗಲಿಲ್ಲ, ಮ್ಯಾಗಿಂದ ನೋಡಿಕೊಂಡು ಇಲ್ಲಿನ ಒಂದು ಫೋಟೋದಲ್ಲಿ ಇದೆ ನೋಡಿ, ಅದರದ್ದು ಜಲಪಾತ ಇದೆ. ಆ ಜಲಪಾತ ಮುಂದೆ ಅಂದ್ರೆ ಗವಿ ಪ್ರವೇಶ ಮಾಡೋಕ್ಕಿಂತ ಮೊದಲೇ ನಿಂತುಕೊಂಡು ತಕೊಂಡಂತ ಫೋಟೋಗಳಿವು. ಗವಿ ನಂಬರ್ 29 ಪ್ರಾಂಗಣದಲ್ಲಿ ಇಟ್ಟುಕೊಂಡು ಮತ್ತೊಂದು ಆಂಗಲ್ನಿಂದ ನಿಂತು ತೋರಿಸುವಂತಹ ಈ ಫೋಟೋಗಳು. ಗವಿ ನಂಬರ್ 29 ಒಳಗೆ ಹೋದಾಗ ಹೆಚ್ಚು ಕಡಿಮೆ 12:30 ಆಗಿತ್ತು. ಅಲ್ಲಿ ಎಲ್ಲ ಏನಂತ ಪಾರ್ವತಿಯ ವಿಡಿಯೋ ಮಾಡ್ತಾನೆ ನೋಡ್ಕೊಂಡ್ಯೋ. ಮತ್ತು ಅದ್ರ ಬಲಕ್ಕೆ ಬಂದು ಹೇಳಿದಾಗ ಅಲ್ಲಿ ಕೆಳಗೆ ಸ್ಟೆಪ್ದಾಗ ಇಳಿದು ಹೋಗ್ಬೇಕು. ಇಳಿದು ಹೋದಾಗ ಕೆಳಗಡೆ ವಾಟರ್ ಫಾಲ್ಸ್ ಇದೆ, ಕೆಳಗಡೆ ಮತ್ತು ಅಲ್ಲಿ ಗವಿಗಳಿವೆ, ಹಿಂದೂ ದೇವಾಲಯದ ಇವೆ. ಇದೊಂದು ದೊಡ್ಡ ಪ್ರಾಂಗಣ, ಹಿಂದೂ ದೇವಾಲಯಗಳು ಒಂದೇ ಕಡೆ ಇರುವಂತಹ ಪ್ರಾಂಗಣದಲ್ಲಿ ಅಲ್ಲಿದ್ದು ಏನು ನಾವು ಫೋಟೋ ತಗೊಂಡಿದ್ದೀವಿ ಅದನ್ನು ತಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಗವಿಯ ಒಳಗಡೆ ನಿಂತು ಸೈಡ್ ಏನು ಮತ್ತು ಕೆಳಗಿಳಿದು ಹೋಗು ಗವಿಗಳದೊಂದು ದೃಶ್ಯ ಇದೆ, ಅದನ್ನು ಫೋಟೋ ತಗೊಂಡಾಗಿದೆ. ಮತ್ತು ಗವಿ ಒಳಗೆ ಯಾವ್ಯಾವ ಫೋಟೋಗಳಿವೆ, ಶಿವಪಾರ್ವತಿ ಪುರಾಣಕ್ಕೆ ಸಂಬಂಧಪಟ್ಟ ಮೂರ್ತಿಗಳಿವೆ. ಆ ಮೂರ್ತಿಗಳನ್ನ ಫೋಟೋನು ತೆಗೆದುಕೊಂಡಿದ್ದೇನೆ. ಅದರಿಂದ ನಮ್ಮ ತಮ್ಮೊಂದಿಗೆ ಹಂಚಿಕೊಂಡಿರುವೆ. ಗವಿ 29ರಿಂದ ನಾವು ಮುಖ್ಯವಾದ ಗವಿ, ಇಡೀ ಇದರಾಗಿನ ಮುಖ್ಯವಾದ ಗವಿ 2 ಇದೆ. ಒಂದು ಗವಿ ನಂಬರ್ 16, ಇಲ್ಲಿ ಕೈಲಾಸ ದೇವಾಲಯ ಇದೆ. ಗವಿ ನಂಬರ್ 10ರಲ್ಲಿ ಏನಿದೆ ಅದು ಬೌದ್ಧ ಧರ್ಮದ ಒಂದೊಂದು ಪ್ರಾಂಗಣ ಇದೆ. ನಮಗೆ ಅಲ್ಲಿ ಹೋಗಲಿಕ್ಕೆ ಆಗಲಿಲ್ಲ. ನಾವು ಇದನ್ನೇ ನೋಡಿಕೊಂಡು 16 ನೋಡಿಕೊಂಡು ನಮ್ಮ ಏನಿದೆಯಲ್ಲ ಭೇಟಿಯನ್ನು ಮೊಟಕುಗೊಳಿಸಿ ಬಂದುಬಿಟ್ಟೆ ನಾವು. ಅದಕ್ಕೆ ಇಲ್ಲಿ ಅಲ್ಲಿ ಹೆಚ್ಚು ಕಡಿಮೆ 16 ನಂಬರ್ ಗವಿಗೆ ಹೋಗುವಾಗ ಅಂದರೆ 12:50 ನಿಮಿಷ ಆಗಿತ್ತು. ಇದು ಹೊರಗಡೆಗೆ ನಾವು ಏನು ಗವಿ ಎದುರಿಗೆ ಕಾಣಿಸ್ತಾ ಇಲ್ಲ, ಹೋಗು ಮುಂದೆ ತೆಗೆದುಕೊಂಡಂತಹ ಫೋಟೋಗಳು. ಗವಿ ನಂಬರ್ 16ಕ್ಕೆ ಒಬ್ಬೊಬ್ಬರಾಗಿ ನಾವೆಲ್ಲ ಆ ಕಡೆಗೆ ಹೊಂಟಿದ್ದೀವಿ. ನನ್ನ ಕಡೆ ನೋಡಿ. ಒಬ್ಬೊಬ್ಬರಾಗಿ ಗವಿ 16 ಅಂತ ಹೊರಟಂತ ದೃಶ್ಯವಿದು. ಗವಿ ನಂಬರ್ 16ರ ಅಂದ್ರೆ ಮುಂದುಗಡೆ ಈ ಒಂದು ಅದರ ಫ್ರಂಟ್ ವ್ಯೂ ಏನಿಲ್ಲ ಅದರ ಫೋಟೋಗಳಿವೆ. ಗವಿಯತ್ತ ಹೋದಾಗ 14 ಗವಿ ಅಲ್ಲಿ ಒಂದು ಅದರ ಐಡೆಂಟಿಫಿಕೇಶನ್ ಮಾರ್ಕ್ ಗವಿ 16 ಅಂತ ಬರೆದಿದ್ದು ಅದು ನೋಡ್ಕೊಂಡೆ ನಾವು ಗವಿಯನ್ನು ಪ್ರವೇಶಿಸಿದೆವು. ಒಳಗಡೆಗೆ ಪ್ರವೇಶಿಸಿದಂತೆ ವಿಶಾಲವಾದದ್ದು ಒಂದೇ ಬಂಡೆ ಗುಡ್ಡದಲ್ಲಿ ಮೇಲಿನಿಂದ ಕೆಳಗೆ ಕೈಲಾಸ ದೇವಾಲಯ. ಬಹಳ ಅದ್ಭುತ ಕೆತ್ತನೆ, ಅದ್ಭುತ, ಬಹಳ ಇದಿದೆ, ಆರಾಮನಿಸಿದೆ ಅಲ್ಲಿ ಹೋಗ್ಲಿಕ್ಕೆ. ಅದು ಒಳಗಡೆ ದರ್ಶನ ಅಲ್ಲಿ ಪ್ರವಾಸಿಗರು ಬಂದಿದ್ರು, ಅಲ್ಲಿ ಇದ್ದುಕೊಂಡು ಹೊರಗಡೆ ಹೇಗೆ ಕಾಣಿಸ್ತಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಕೊಂಡೆವು. ಕೈಲಾಸ ದೇವಾಲಯ ಒಂದು ಈಗ ನಾವು ನೋಡೋಣ ಹಾಗೆ
ಗವಿ ಕೆಲವು ಮಹಡಿಗಳ ರೂಪದಲ್ಲಿರುತ್ತೆ. ಒಂದು ಮಹಡಿ ಮ್ಯಾಗ ಹತ್ಕೊಂಡು ಎದರದು ಅಂದ್ರೆ ಗವಿಗೆ ಬರೋದು. ನಾವೇನು ಫಸ್ಟ್ ₹4 ಕೊಟ್ಟು ಟಿಕೆಟ್ ತಗೊಂಡಿವಲ್ಲ, ಎಂಟ್ರಿ ಆದ್ವಲ್ಲ, ಅದು ವ್ಯೂ ಇಲ್ಲಿಂದ ಸ್ಪಷ್ಟವಾಗಿ ಕಾಣಿಸ್ತಿದೆ. ಕೇವ್ ನಂಬರ್ 16ರಲ್ಲಿರುವಂಥ ಈ ಕೈಲಾಸ ದೇವಾಲಯ, ಶಿವನ ದೇವಾಲಯದಲ್ಲಿ ಒಂದು ಸಾಮೂಹಿಕ ಒಂದು ಫೋಟೋ. ಕೈಲಾಸ ದೇವಾಲಯದಲ್ಲಿರುವಂತಹ ಇದೇ ಈಶ್ವರನ ದರ್ಶನವನ್ನು ನಮ್ಮೊಂದಿಗೆ ಹಂಚಿಕೊಂಡಿದೆ. ಈ ಗವಿ ನಂಬರ್ 16ದ ಏನು ದೇವಾಲಯ ಇದೆ, ಕೈಲಾಸ ದೇವಾಲಯ, ಇದು ಒಂದೇ ಅಖಂಡ ಬಂಡೆಗಲ್ಲನ್ನು ಕೊರೆದು ಮಾಡಲಾಗಿದೆ. ಇದನ್ನು ಕೊರೆದಾಗ ಹೊರಗಡೆ ವೇಸ್ಟ್ ಆಗಿ ಬಂದ ಕಲ್ಲು ಎಷ್ಟಪ್ಪ ಅಂದ್ರೆ 2 ದಶಲಕ್ಷ ಟನ್ನಷ್ಟು ಕಲ್ಲದ ವೇಸ್ಟನ್ನು ಹೊರಗೆ ಹೋಗಿದೆ ಅನ್ನುವಂಥ ಅಧ್ಯಯನ ಮೂಲಕ ಪಡೆದಂಥ ದಾಖಲೆಯನ್ನು ಅಲ್ಲಿ ಅವರು ತಿಳಿಸಿರೋರು. ಆವಾಗ ನೋಡಿ, ನಾವು ಹೇಗೆ ಪ್ಲಾಸ್ಟರ್ ಮಾಡಿಸ್ತೀವಲ್ಲ, ಅದೇ ರೀತಿಯಾಗಿ ಪ್ಲಾಸ್ಟರ್ ಮಾಡಿ ಬಣ್ಣ ಹಚ್ಚಿದ್ದಿದೆ, ಬಣ್ಣಗಳ ಸಹಿತ ಇದೆ ಇದರಲ್ಲಿ. ಫೋಟೋದಲ್ಲಿ ಇದೆ ನೋಡಿ, ಬಣ್ಣ ಸ್ಪಷ್ಟವಾಗಿ ಕಾಣಿಸ್ತಿದೆ. ಮುಂದೆ ಅದನ್ನ ದಾಟ್ಕೊಂಡು ಹೊರಗೆ ಬಂದೇವೆ. ಮತ್ತು ಒಂದು ಕಡೆ ಹಂಗ ಬಂದು ಕೂತಾಗ ಇಲ್ಲೇ ನಮ್ಗೆ ಎಲ್ಲೆಲ್ಲಿ ಫೋಟೋ ತಗೊಂಡಿದ್ದಲ್ಲ ಅವು ನಿಮ್ಮೊಂದಿಗೆ ಇದು ಹಂಚ್ಕೊಂಡಿದ್ದೀನಿ. ಇದು ಕೈಲಾಸ 16 ನಂಬರ್ ಗುಹೆಯಲ್ಲಿದೆ. ಇದು ಅದನ್ನೇ ನಾವು ಮೌಂಟ್ ಕೈಲಾಸನ ಏನು ಹಿಮಾಲಯದಲ್ಲಿ ಅದನ್ನೇ ಹೋಲ್ತಿದೆ. ಆ ಹೋಲಿಕೆ ಕೆತ್ತಲಾಗಿದೆ ಅಂತ ಹೇಳ್ತಾರೆ. ಈ ಕೈಲಾಸ ದೇವಾಲಯದಲ್ಲಿ ಕಂಬಗಳು, ಆ ಪ್ರಾಂಗಣದಲ್ಲಿ ಮತ್ತೊಂದು ಏಗಲ್ನಲ್ಲಿ ನಿಂತು ನಾವು ಸಾಮೂಹಿಕವಾಗಿ ತೆಗೆದುಕೊಂಡಂತ ಕೈಲಾಸ ದೇವಾಲಯದ ಇದು ಒಳಗಿನ ದೃಶ್ಯವಿದೆ. ಕೈಲಾಸ ದೇವಾಲಯದ ಪ್ರಾಂಗಣದಲ್ಲಿಯ ಆನೆಗಳ ದೊಡ್ಡ ದೊಡ್ಡ ಮೂರ್ತಿ, ಅಖಂಡ ಕಲ್ಲಿನಿಂದ ಕೆತ್ತಿದಂಥ ಆನೆ ಮೂರ್ತಿಗಳಿತ್ತು. ಎಲ್ಲಾನು ಸುತ್ತು ನೋಡಿಕೊಂಡು ಕೆಲವು ಅಂತಸ್ತುಗಳಲ್ಲಿವೆ. ಆ ಸೌಂದರ್ಯವನ್ನು ನಾವು ಅಲ್ಲಿ ಸಾಕಷ್ಟು ಆನಂದಿಸಿದೆವು. ಎಲ್ಲರ ಗವಿಗಳಲ್ಲಿಯ 16ನೇ ಗವಿ ನೋಡಿದ ನಂತರ ನಾವು ಪುನಃ ಮುಂದೆ ನಮ್ಮದು ಪ್ರವಾಸ ಇತ್ತು. ಅದಕ್ಕೆ ನಾವು ಅಲ್ಲಿಗೆ ಮೊಟಕುಗೊಳಿಸಿದ್ದು. ಈ ಬೌದ್ಧ ಕೇವೆಗಳನ್ನು ನೋಡಲಿಲ್ಲ. ಅಲ್ಲಿ 10ನೇ ಕೇವೆ ನೋಡಬೇಕಾಗಿತ್ತು, ಆಗೋಳಿತ್ತು. ಅದಕ್ಕೆ ಇನ್ಯಾವಾಗಾದ್ರೂ ಬಂದಾಗ ನೋಡಿದ್ರೆ ಆಯ್ತು ಅಂತಲೂ ಒಂದಿತ್ತು. ಅಲ್ಲಿ ಅಜಂತ ಆಗಲಿ ಅಥವಾ ಎಲ್ಲೋರಾಗಲಿ ಗವಿಗಳನ್ನು ನೋಡಬೇಕಾಗಿತ್ತು. ಅಂದ್ರೆ ಸಾಕಷ್ಟು ಸಮಯ ಇಟ್ಟುಕೊಂಡು ಗೈಡರ ಸಹಾಯದಿಂದ ನೋಡಿದರೆ ನಮಗೆ ಕಣ್ಣಿಗೂ ಹಬ್ಬ ಅನಿಸಿದೆ ಮತ್ತು ನಮ್ಮದ ಜ್ಞಾನವರ್ಧಿ ಆಗ್ತಿದೆ. ಅದರ ಮಾಹಿತಿನೂ ಸರಿಯಾಗಿ ತಿಳಿತಿದೆ. ನಾವು ಆ ಗವಿ ಹೊರಗಡೆಗೆ ಬಂದೇವೆ. ಎದುರಿಗಿನ ಬಂದು ಸ್ವಲ್ಪ ಅವನಿಗೆ ಹೇಳಿದೇವೆ, ಯಾರಿಗೆ, ನಮ್ಮ ಡ್ರೈವರ್ಗೆ, ಎಲ್ಲಾದರೂ ಚಲೋ ಹೋಟೆಲ್ ಇದೆ ಕರ್ಕೊಂಡು ಹೋಗಪ್ಪ ಊಟಕ್ಕೆ ಅಂತ ಹೇಳೋಣ. ಸುಮಾರು 1:57 ಆಗಿರಬೇಕು. ಅಂದರೆ 2 ಗಂಟೆ ಆಗಿ ಬಂದಿತ್ತು ಇಷ್ಟೆಲ್ಲ ನೋಡ್ಕೊಂಬರ್ಬೇಕಾದ್ರೆ. ಒಂದು ಚಲೋ ಹೋಟೆಲ್ ಇತ್ತು, ದೊಡ್ಡ ಹೋಟೆಲ್. ಅಲ್ಲಿ ಕೂತ್ಕೊಂಡು ಮಧ್ಯಾಹ್ನದ ಊಟವನ್ನು ಮಾಡಿ ಮುಂದಿನ ಪಯಣ ಅಂದರೆ ಅಲ್ಲಿಂದ ನಾವು ನೇರವಾಗಿ ತ್ರಂಬಕೇಶ್ವರ್ಗೆ ಹೋಗಬೇಕು. ಅಂದರೆ ನಾಶಿಕದ ಮೇಲೆ ತ್ರಂಬಕೇಶ್ವರ ಹೋಗ್ಬೇಕಾಗಿತ್ತು. ನಾವೇನು ಮಾಡಬೇಕು, ಈಗ ಬಂದ ಮಾರ್ಗನ ಬರಬೇಕು. ಸುಮಾರು ಶಿರ್ಡಿಯಿಂದ ಒಂದು 20 ಕಿಲೋಮೀಟರ್ ಅಂತರದಲ್ಲಿ ಒಂದು ಸರ್ಕಲ್ ಇದೆ. ಅಲ್ಲಿ ಬಾಂಬೆದಿಂದನೂ ಮಾರ್ಗ ಬರ್ತದೆ, ಹೈವೇ ಬರ್ತದೆ, ಪುನಃ ಹೈವೇ ಬರ್ತದೆ. ಅಲ್ಲಿಂದ ಈ ಕಡೆಗೆ ನಾಶಿಕ್ ಕಡೆ ಒಂದು ಹೋಗ್ತದೆ, ಮತ್ತೊಂದು ನಾಗ್ಪುರ್ ಕಡೆ ಹೋಗ್ತದೆ. ನಾವೇನು ಮಾಡಿದೇವಲ್ಲ, ಇದು ನಾಗ್ಪುರ್ ಮಾರ್ಗ ಇತ್ತು. ನಾಗ್ಪುರ್ ಮಾರ್ಗವಾಗಿ ಅಲ್ಲೇ ಬಂದು ಮತ್ತು ನಾವು ಮುಂದೆ ನಾಶಿಕ್ ಮಾರ್ಗವಾಗಿ ಹೋಗಿ ತ್ರಂಬಕೇಶ್ವರ ಹೋಗಬೇಕಾಗಿತ್ತು. ಅದಕ್ಕೆ ಊಟ ಆದ ನಂತರ ನಾವು ನಮ್ಮ ಪಯಣವನ್ನು, ಅಂದರೆ ಸುಮಾರು ಅವಾಗ ಹೆಚ್ಚು ಕಡಿಮೆ ಊಟ ಆದ ನಂತರ ಒಂದು 2
2:15 ಟೈಮ್ ಆಗಿರಬೇಕು ಮಧ್ಯಾಹ್ನದ ಪಯಣವನ್ನು ಪ್ರಾರಂಭ ಮಾಡಿದೆವು. ಎಲ್ಲೂರ ಗವಿಗಳಿಂದ ನಾಸಿಕದತ್ತ ಪಯಣ ಬೆಳೆಸಿದ್ದೆವು ನಾವು. ಅದರದ್ದು ಒಂದು ನಕ್ಷೆಯನ್ನು ತಮ್ಮ ಮುಂದೆ ನಾ ಎಲ್ಲೆಲ್ಲಿ ಯಾವ ಸ್ಪಾಟ್ನಲ್ಲಿ ವಿಡಿಯೋ ಮಾಡಿದ್ದೇನೆ ಅನ್ನೋದನ್ನು ಅದನ್ನು ತಮ್ಮೊಂದಿಗೆ ಇಲ್ಲಿ ಹಂಚಿಕೊಂಡಿರುವೆ. ಮುಂದೆ ಫಸ್ಟು ಅರ್ಧದಷ್ಟು ದಾರಿ ಏನಾಯಿತು, ಯಾವುದು ಅದೇ ಭಾಳ ಟ್ಯಾಕ್ಟರ್ ಮಾರ್ಗ ಏನಿದೆ ಮಹಾಮಾರ್ಗ, ಆ ಮಾರ್ಗದಿಂದ ಬನ್ನಿ. ನಂತರ ಒಂದೇನು ಸರ್ಕಲ್ ಬರ್ತದೆ, ಸರ್ಕಲ್ನಿಂದ ಇದು ನಾಸಿಕ್ ರೋಡ್ಗೆ ಶುರುವಾಗ್ತಿದೆ. ಅದಕ್ಕೆ ದಾರಿ ಮಧ್ಯದಲ್ಲಿ ಅಲ್ಲೆಲ್ಲೇ ನನಗೆ ಇಲ್ಲಿ ಎಷ್ಟೊಂದು ಚಂದ ಕಾಣಿತು ಮತ್ತು ನೋಡಲಿಕ್ಕೆ ಎಷ್ಟು ಕಣ್ಣೆ ಹಬ್ಬ ಅಂತಲ್ಲ ಅಂಥವುಗಳನ್ನು ನಾನು ವಿಡಿಯೋ ಮಾಡಿ ತಮ್ಮೊಂದಿಗೆ ಇಲ್ಲಿ ಹಂಚಿಕೊಂಡಿರುವೆ. ಮಾರ್ಗ ಉದ್ದಕ್ಕೂ ಯಾವ್ಯಾವ ಸ್ಥಳದಲ್ಲಿ ಈ ವಿಡಿಯೋ ಮಾಡಿದ ಮಾಹಿತಿಯನ್ನು ಆಮೇಲೆ 4 ಗಂಟೆ 4-5 ಗಂಟೆ ನಮ್ಮ ಟೆಂಪೋ ಟ್ರಾವೆಲ್ದಲ್ಲೇ ದೃಶ್ಯವನ್ನು ವೀಕ್ಷಿಸ್ತಾ ನಾವು ನಾಸಿಕ್ ಬಂದು ಮುಟ್ಟಿದಾಗ ಹೆಚ್ಚು ಕಡಿಮೆ 6:20 ಆಗಿತ್ತು. ಸಂಜೆ 6:20 ಗಂಟೆ ಆಗಿತ್ತು ಮತ್ತು ರಿಲ್ಯಾಕ್ಸ್ ಆಗಬೇಕಾಗಿತ್ತು. ಎಲ್ಲರೂ ಅಲ್ಲೇ ಒಂದು ಗಾಡಿ ನಿಲ್ಲಿಸ್ಕೊಂಡು ರಿಲ್ಯಾಕ್ಸ್ ಆದರು ಮತ್ತು ಅಲ್ಲಿ ಒಂದು ಕಪ್ ಚಹಾ ತಗೊಂಡು ಅಲ್ಲಿಂದ 30 ಕಿಲೋಮೀಟರ್ ಅಂತರದಲ್ಲಿ ತ್ರ್ಯಂಬಕೇಶ್ವರ ದೇವಾಲಯ 2ನೇ ಜ್ಯೋತಿರ್ಲಿಂಗ ಇತ್ತು ಅಲ್ಲಿ. ಅದಕ್ಕೆ ಇಲ್ಲೆಲ್ಲ ನಾವು ರಿಲ್ಯಾಕ್ಸ್ ಆಗ್ತೀವಿ. ಅಂದರೆ ಹೆಚ್ಚು ಕಡಿಮೆ ಒಂದು 45 ನಿಮಿಷದಿಂದ 1 ಗಂಟೆ ತನಕ ಇಲ್ಲಿ ಟೈಮ್ ಕಳೆದಿವ. ನಂತರ ನಮ್ಮದು ಮೊದಲೇ ಬುಕ್ ಇರೋಂಗಿಲ್ಲ, ನಾವು ಇಲ್ಲಿಂದೇನು ಪ್ರವಾಸ ಚಾಲು ಮಾಡಿಲ್ಲ, ಕತ್ಲಾಗಕ್ಕೆ ಶುರುವಾಗಿತ್ತು. ಆ ನಂತರ ಆನ್ಲೈನ್ ಮ್ಯಾಗೆ ಚೆಕ್ ಮಾಡಿಕೊಂಡು ನಮ್ಮ ಜಯ ಪಾಟೀಲ್ರು ಮತ್ತು ಗಾಯಕವಾಡ ಅವರು ಸೇರಿಕೊಂಡು ಅಲ್ಲಿ ಉತ್ತಮವಾದಂಥ ಒಂದು ಹೋಟೆಲನ್ನು ಇಲ್ಲಿ ಕುಂತ್ಕೊಂಡು ಬುಕ್ ಮಾಡಿದರು. ಮುಂದೆ ಅವರು ಲೊಕೇಶನ್ ಹಾಕಿದರು, ನಾವು ಆ ಕಡೆಗೆ ನಡೆದೆವು. ನಾಸಿಕ್ದಿಂದ ತ್ರಂಬಕ ಊರಿಗೆ ಬರಬೇಕಾಗಿತ್ತು, ಸಾಕಷ್ಟು ಟ್ರಾಫಿಕ್ ಇತ್ತು. ಇಲ್ಲೇ ನಾವೇನು ಹೋಟೆಲ್ ಬುಕ್ ಮಾಡಿಲ್ಲ ತ್ರಂಬಕೇಶ್ವರ ಗುಡಿ ಹತ್ತಿರದ, ಅಲ್ಲಿ ಬರೋ ತನಕ ಅಂದರೆ ಹೆಚ್ಚು ಕಡಿಮೆ 7:45 ಆಗ್ಯದ, 7:45 ಆಗಿತ್ತು. ಮತ್ತು ಅಲ್ಲಿ ಬಂದ ಗಾಡಿ ನಿಂತು ಬಡ ನಮ್ಮ ಸಾಮಾನುಗಳು ತೊಗೊಂಡು ರೂಮ್ ಅಂತ ಅಲಾಟ್ ಮಾಡಿದ್ದಿತ್ತು, ಹೋಗಿ ಇಟ್ಕೊಂಡು ರಿಲ್ಯಾಕ್ಸ್ ಆಗಿವೆ. ರಿಲ್ಯಾಕ್ಸ್ ಆಗಿ ಅವತ್ತು ಮತ್ತೆ ಕೆಳಗೆ ಬಂದೆವು. ಏನು ನಾವು ಹೋಟೆಲ್ ಮಾಡಿದ್ದೇವೆ, ಲಾಡ್ಜ್ ಮಾಡಿದ್ದೀವಿ, ಅಲ್ಲೇ ಊಟದ ವ್ಯವಸ್ಥೆನೇ ಇತ್ತು. ಕೆಳಗಡೆ ಹೋಗಿ ಎಲ್ಲರೂ ಊಟ ಮಾಡಿದ್ವಿ. ಊಟ ಮಾಡಿದ ನಂತರ ಹೋಟೆಲ್ ಮಾಲಕ ಇವನಿಗೆ ಕೇಳಿದಾಗ ಅವನು, ಬೆಳಿಗ್ಗೆನ ನೀವು 5 ಗಂಟೆ ಹೋಗಿ ನೀವು ಜನ ಇರೋದಿಲ್ಲ, ಕಡಿಮೆ ಇರ್ತದೆ, ಒಳ್ಳೆ ದರ್ಶನ ಆಗ್ತದೆ ಮುಂಜಾನೆ, ಮತ್ತು ನೀವು ಮುಂಜಾನೆ ಬೇರೆ ಕಡೆ ಹೋಗೋದು ಅಂತ ಹೇಳ್ತೀವಿ ಅಂತೇಳಿ ಹೇಳಿದ. ನಾವು ಬೆಳಗಿನ 5 ಗಂಟೆಗೆ ಒಂದು ತೀರ್ಮಾನ ಎಲ್ಲರೂ ಮಾಡಿದರೆ, ಎಷ್ಟಾದ್ರೂ ಬೆಳಗಿನ 5 ಗಂಟೆಗೆ ಹೇಳಬೇಕು. ಮತ್ತು ಅಲ್ಲೇ ಸಮೀಪ ಇತ್ತು ಅದು, ವಾಕೇಬಲ್ ಒಂದು 200-300 ಮೀಟರ್ ಅಂತರದಲ್ಲಿ ಇತ್ತು ವಾಕೇಬಲ್ ಡಿಸ್ಟೆನ್ಸ್. ಮುಂಜಾನೆ ವಾಕಿಂಗ್ ಹೋದಾಗ ಮುಂದೆ ಆ ಪ್ರಕಾರ ಹೋಗಿ ದೇವರ ದರ್ಶನ ತೊಗೊಂಡು ಆಯ್ತು ಅಂತ ಹೇಳಿ ತೀರ್ಮಾನ ಮಾಡಿಕೊಂಡು ಅವತ್ತಿನ ಊಟ ಮತ್ತು ವಸತಿಯನ್ನು ನಾವು ತ್ರಂಬಕ ಅಲ್ಲೇನೋ ಲಾಡ್ಜ್ ಇದೆಯಲ್ಲ, ಲಾಡ್ಜ್ದಲ್ಲಿನೇ ನಾವು ಬುಕ್ ಮಾಡಿದಂಥ ಲಾಡ್ಜ್ ಧ್ರುವ ಪ್ಯಾಲೇಸ್ ಅಂತ ಇದೆ. ಆ ಧ್ರುವ ಪ್ಯಾಲೇಸ್ನಲ್ಲಿ ಅವತ್ತು ನಾವು ತಂಗಿದ್ದೇವೆ. ಅಲ್ಲಿಗೆ ನಮ್ಮದು 3ನೇ ದಿವಸ ಪ್ರವಾಸ, 5 ದಿನಗಳ ಶಿರ್ಡಿ ಪ್ರವಾಸದ 3ನೇ ದಿನದ ಪ್ರವಾಸ ಮುಕ್ತಾಯ ಆಗ್ತಿದೆ. ಇನ್ನು 4ನೇ ದಿನದ ಪ್ರವಾಸವನ್ನು ಮುಂದಿನ ಭಾಗದಲ್ಲಿ ಹಂಚಿಕೊಳ್ತೇನೆ. ಮುಂದೆ ನನಗನ್ನಿಸ್ತದೆ ಇದು ತಮಗೊಂದು ಆನಂದವನ್ನು ಕೊಟ್ಟಿರಬೇಕು, ತಮಗೊಂದು ಗೈಡು ಆಗುವುದು ಇದು ಮುಂದೆ ಹೇಗೆ ಅನ್ನೋದು. ಈ ಕಡೆ ಯಾರು ವಿಸಿಟ್ ಮಾಡೋದಿದ್ರು, ಪ್ರೇಕ್ಷಣೀಯ ಸ್ಥಳಗಳು ನೋಡೋಕ್ಕಿದ್ರಲ್ಲ, ಸ್ವಲ್ಪ ಅವರಿಗೆ ಹೆಲ್ಪ್ ಆಗುವ ಉದ್ದೇಶದಿಂದ ನನಗನ್ನಿಸ್ತದೆ ಈ ಕಾರ್ಯಕ್ರಮ ತಮ್ಮ ಮೆಚ್ಚುಗೆ ಬಂದಿರಬೇಕು. ಅದಕ್ಕೆ ದಯವಿಟ್ಟು ಲೈಕ್ ಮಾಡಿ, ಚಾನಲನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಮತ್ತು 4ನೇ ದಿವಸದ ಪ್ರವಾಸದ ರಸ ನಿಮಿಷಗಳನ್ನು ನಾನು ತಮ್ಮೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಅಲ್ಲಿವರೆಗೆ ಧನ್ಯವಾದಗಳು. ಮತ್ತೆ ಸಿಗೋಣ.